ಹಲೋ. ಎಲ್ಲರಿಗೂ ನಮಸ್ಕಾರ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ಬೆಂಗಳೂರಿನ ಕಲಾಕಾರರು, ಸಂಗೀತಗಾರರು, ಅವ್ರ ಶಿಷ್ಯಂದರು ಹಾಗೂ ಅವರ ಬಳಗದವರು, ಫ್ರೆಂಡ್ಸ್ ಎಲ್ಲರೂ ಬಂದಿದ್ದೀರಿ. ಮುಖ್ಯವಾಗಿ ಲಲಿತ್ ಜೆ ರಾವ್ ಆ್ಯಂಡ್ ಜಯವಂತ್ ರಾವ್, ಡಿಸ್ಪೈಟ್ ದೇರ್ ಬ್ಯುಸಿ ಶೆಡ್ಯೂಲ್ ದೇ ಹ್ಯಾವ್ ಕಮ್. ಐ ವೆಲ್ಕಮ್ ಆಲ್ ಆಫ್ ಯು ಫಾರ್ ದಿಸ್ ಟುಡೇ ಈವ್ನಿಂಗ್ ಪ್ರೋಗ್ರಾಮ್. ಈ ಒಂದು ಹೊಸ ಥರ ಪ್ರೋಗ್ರಾಮು ಅಂದರೆ ಹಳೇದು ಕೇಳಲಿಕ್ಕೆ ಹಿಂಗಾಗಿದೆ. ಈಗ ಹಳೇದು ಕೇಳ್ಬೇಕಾದ್ರೆ ಹೊಸದು ಅಂತ ಹೇಳಬೇಕಾಗತ್ತೆ. ಈ ಒಂದು ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ ಇವತ್ತಿಂದು. ಇನ್ವಿಟೇಷನ್ ಬರುತ್ತೆ, ಹಾಲ್ ಬುಕ್ ಆಗುತ್ತೆ, ಮೈಕ್ ಇರುತ್ತೆ, ಅದ್ರ ತಂಬೂರಿಲ್ಲ, ಹಾರ್ಮೋನಿಯಂ ಇಲ್ಲ, ತಬಲ ಇಲ್ಲ, ಬಾರಿಸೋರಿಲ್ಲ. ಇದೆಂಥ ಪ್ರೋಗ್ರಾಮು ಅನ್ನೋಂಗೆ ಇರ್ತದೆ. ಯಾಕಂದರೆ ಇದು ನಮಗೂ ಒಂದು ಹೊಸ ಅನುಭವ. ಇಲ್ಲಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ಉದ್ದೇಶ ಏನು ಅಂದರೆ, ಇಟ್ ಈಸ್ ಜಸ್ಟ್ ಇಂಟ್ರಾಸ್ಪೆಕ್ಷನ್ ಮಾಡ್ಕೊಳ್ಳಿಕ್ಕೆ. ಸಂಗೀತ ಎಲ್ಲಿಂದ ಶುರುವಾಯಿತು, ಎಲ್ಲಿತ್ತು, ನಾವೇನು ಹಾಡ್ತೀವಿ, ಹಿಂದಿನ ಜನ ಏನು ಹಾಡ್ತಿದ್ರು, ಅವ್ರು ಹಂಗೆ ಯಾಕೆ ಹಾಡ್ತಿದ್ರು, ನಾವು ಹಿಂಗೆ ಯಾಕೆ ಹಾಡ್ತೀವಿ, ಉಳಿಸ್ಕೊಂಡಿದ್ದೇವೋ ಕಳ್ಕೊಂಡಿದ್ದೇವೋ, ಬೆಳೆಸ್ಬೇಕೋ ಉಳಿಸ್ಬೇಕೋ, ಒಂದು ಕ್ವಶನ್ ಮಾರ್ಕ್ ಇದೆ ಪ್ರೋಗ್ರಾಮ್. ಯಾಕಂದರೆ ನಮ್ಮಲ್ಲಿ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳೋದಂಥ ಒಂದು ಇದು ಇದೆ, ನಾರ್ಮ್ಸ್ ಇದೆ. ಅದು ಈ ಸಂಗೀತಕ್ಕೆ ಅದು ಅಪ್ಲೈ ಆಗುತ್ತೆ ಯಾವುದು. ಯಾಕಂದರೆ ಇದು ನಮ್ಮ ಆಧ್ಯಾತ್ಮ ಆಗಲಿ ಸಂಗೀತ ಆಗಲಿ ಇದು ಸ್ಟ್ಯಾಗ್ನೆಂಟ್ ವಾಟರ್ ಅಲ್ಲ, ಇದು ಬೆಳೆಯೋದೆ. ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನನಗೊಂದು ಯೋಚನೆ ಬಂದದ್ದು, ನಾನು ಕಲ್ಕತ್ತಾಗೆ ಹೋಗಿದ್ದೆ ಡೋರ್ಲೇನ್ ಇದರೆಲ್ಲ ಆರ್ಗನೈಜೇಷನ್ ಎಲ್ಲ ಹಾಡಲಿಕ್ಕೆ. ಅಲ್ಲೇ ಕಲ್ಕತ್ತಾಗೆ ಹೋದ ಕೂಡ ನಮ್ಮ ರಗಡ್ ಮಂದಿ ಫ್ರೆಂಡ್ಸ್ ಇದ್ದಾರೆ, ಸಂಗೀತ ಪ್ರೇಮಿಗಳಿದ್ದಾರೆ. ಆದರೆ ಐ ವೆಂಟ್ ಟು ಮೈ ಫ್ರೆಂಡ್ಸ್ ಹೌಸ್ ಆ್ಯಂಡ್ ಅವರು ನಿಮ್ಮ ಎದುರಿಗೆ ಕೂತಿದ್ದಾರೆ, ಮಿತ್ರ ಅಂಥೇಳಿ. ಮೊಯ್ತ್ರ ಹಿ ವಿಲ್ ಟೆಲ್ ಇನ್ ಬೆಂಗಾಲಿ ಬಿಕಾಸ್ ಐ ಆಮ್ ಟಾಕಿಂಗ್ ಇನ್ ಕನ್ನಡ. ಅವ್ರ ಮನೆಗೆ ಹೋದಾಗ ಅವ್ರ ಮನೆ ತುಂಬ ನಾವು ನಮ್ಮ ಮನೆ ಹೊಸದು ಕಟ್ಸಿದ್ ಕೂಡ ಸೋಫಾ ಸೆಟ್ ಇಡ್ತೀವಿ, ಟಿ ವಿ ಇಡ್ತೀವಿ, ಕ್ಯಾಮ್ರಾ ಇಡ್ತೀವಿ. ಹೊಸ ತಂದು ಕೊಟ್ಟದ್ದು ತೊಗೊಂಡಿದ್ದು ನಾವು ತಂದು ನಮ್ಮ ಮನೆಯೊಳಗೆ ಶೇಖರಣೆ ಮಾಡ್ತೀವಿ. ಅದು ಮ್ಯೂಸಿಯಂ ಥರ ಮಾಡಿರ್ತೀವಿ ಮನೇನ. ಆದರೆ ಇವ್ರ ಮನೆ ತುಂಬ ಏನಿದೆ ಅಂದರೆ ಥೌಸಂಡ್ಸ್ ಆಫ್ ರೆಕಾರ್ಡ್ಸ್. ಎಲ್ಲಿ ನೋಡ್ದಲ್ಲೇ ಎಲ್ಲಿ ಕೈ ಹಾಕಿದ್ರು ಒಂದು ರೆಕಾರ್ಡ್ ಸಿಗುತ್ತೆ. ನಾ ಹೇಳಿದಾಗ ಏನು ರೆಕಾರ್ಡ್ ಇದು ಅಂತ. ಆವಾಗ ಅವರು ಒಂದೊಂದೇ ಎಕ್ಸ್ಪ್ಲೇನ್ ಮಾಡಿ ನೋಡಿದಾಗ 1900 ಹಿಡ್ಕೊಂಡು ಇಲ್ಲಿವರೆಗೆ ಕಲಾವಿದರದ ರೆಕಾರ್ಡಿಂಗು ಇವ್ರ ಮನೆಯಲ್ಲಿದೆ. ಇವ್ರನ್ನ ಹೆಂಗೆ ಇಂಟ್ರಡ್ಯೂಸ್ ಮಾಡಬೇಕು ಅಂತಂದರೆ, ಈಸ್ ನಿಜವಾಗಿ ಹೇಳ್ಬೇಕಂದ್ರೆ ಈಸ್ ಅ ಗ್ರೇಟ್ ನಾಟ್ ಮ್ಯೂಸಿಕ್ ಲವರ್. ಆಶ್ಚರ್ಯ ಆಗ್ಬೋದು ಯಾಕೆ ನಾಟ್ ಹಾಕ್ತಾ ಇದ್ದಾರೆ ಅಂತ. ಆ ರೆಕಾರ್ಡ್ಸು ನಾವು ಅವ್ರ ಮನೆಯೊಳಗೆ ಕೇಳಿದ ಮೇಲೆ ಅವರ ನಿಜವಾದ ಒಂದು ಸಂಗೀತದ ಬಗ್ಗೆ ಇರ್ತಕ್ಕಂಥ ಒಂದು ಒಲವು, ಅವ್ರ ಪ್ಯಾಷನ್ ಅಂತೇನು ಕರಿತೀವಿ, ಅದು ಅರ್ಥ ಆಯಿತು. ಅವರು ಅಲ್ಲಿ ನಾನು 5 ದಿವಸ ಇದ್ದಾಗ 5 ದಿವಸನೂ ಹಗಲು ರಾತ್ರಿ ಆ ರೆಕಾರ್ಡ್ ಕೇಳಿ ಚೆನ್ನಾಗಿ ನಾ ಎಲ್ಲಿದ್ದೆ, ನೀವು ವಿನಾಯಕ್ ತೋರುಬಿ ಎಷ್ಟು ಒಂದು ಇಡೀ ಸಂಗೀತ ಪ್ರಪಂಚ ಸಣ್ಣ ಒಂದು ಹುಳ, ಒಂದು ಸಣ್ಣದೊಂದು ಅದಕ್ಕೆ ಎಕ್ಸಿಸ್ಟೆನ್ಸೇ ಇಲ್ಲ, ನಾವು ಹಾಡೋವರೇ ಅಲ್ಲ ಅನ್ನೋ ಹಂಗೆ ಅಂಥ ಸಂಗೀತನ ಅವ್ರ ಮನೆಯಲ್ಲಿ ರೆಕಾರ್ಡಿದ್ದು ಕೇಳಿದೆ. ಆವಾಗ ಬಹಳ ನನಗೆ ಇಷ್ಟು ಚಲೋ ಆಯಿತು. ಯಾಕಂದರೆ ತೊರೆಯವರು ಭಾಳ ಚಲೋ ಹಾಡ್ತಾರೆ ಅಂತೇಳಿ ಕೆಲವ್ರು ಅಂತಾರೆ, ಕೆಲವರು ಅವಾರ್ಡ್ ಕೊಡ್ತಾರೆ, ಕೆಲವರು ಸತ್ಕಾರ ಮಾಡ್ತಾರೆ. ಅದಕ್ಕೆ ಯಾವುದಕ್ಕೂ ನಾವು ಅರ್ಹರಲ್ಲ ಅಂಥೇಳಿ ನಾನು ಆ ಸಂಗೀತ ಮೇಲೆ ಕೇಳಿದ ಮೇಲೆ ನನಗೆ ಅನಿಸ್ತಾ ಇತ್ತು, ಇದಲ್ಲ ಇದು ಅಂತ, ಇದು ಬೇಡ ಇದು ಅಂತ. ಅಂಥ ದೊಡ್ಡ ಸಂಗೀತಗಾರರು 1900 ಇಸ್ವಿಯಿಂದ ನಾವು ಎಷ್ಟೋ ಕಲಾಕಾರರ ಹೆಸರು ಕೇಳಿಲ್ಲ, ಹಾಡು ಕೇಳೋದಂತೂ ದೂರ ಉಳಿತು.
ಅಂಥ ಸಂಗೀತಗಾರನ ಕೇಳಿ ಐ ರಿಯಲಿ ಗಾನ್ ಮ್ಯಾಡ್ ಟು ಟೆಲ್ ಯು ಫ್ರ್ಯಾಂಕ್ಲಿ. ಆಮೇಲೆ ಮೈತ್ರ ಅವ್ರು ಬರೇ ಸಂಗೀತ ಅದನ್ನು ರೆಕಾರ್ಡ್ ಹಚ್ಚಂಗೆ ಕೇಳಿಸ್ಲಿಲ್ಲ, ಅವರು ಪೂರ್ತಿ ಹಿಸ್ಟ್ರಿ ಹೇಳ್ತಾರೆ. ಅವರ ಅಪ್ಪ ಅಮ್ಮ ಗುರು ಘರಾಣೆ, ಅವರ ಸಂಗೀತದ ವಿಶೇಷತೆ, ಯಾವಾಗ ರೆಕಾರ್ಡ್ ಆಯಿತು, ಯಾಕಾಯಿತು, ಅದರಿಂದ ಯಾರಿದ್ದಾರೆ, ಅವ್ರ ಮುಂದೆ ಯಾರಿದ್ದಾರೆ. ಹೀ ನೋಸ್ ಎವ್ರಿ ABC ಆಫ್ ಆಲ್ ದೋಸ್ ರೆಕಾರ್ಡ್ಸ್. ಯಾಕಂದ್ರೆ ಒಂದೊಂದು ರೆಕಾರ್ಡ್ಸ್ ಮಿನಿಮಮ್ ಒಂದು 500 ಸಲ ಕೇಳಿರ್ಬೋದು, ಅವರು ಜಾಸ್ತಿ ಕೇಳಿರ್ಬೋದು. He was a big officer in, he's by profession, he's a chartered accountant, and he served in big places in Delhi, Calcutta and all that. Out of his such a big responsible job, how this man got time to collect these records and listen. And mainly thing is he has collected, he is listening alone. Every day he listens some records. ಅದನ್ನು ನೋಡಿದರೆ ಏನಪ್ಪ ಇವರಿಗೆ ಅಂಥ ಸಂಗೀತದ ಹುಚ್ಚು ಹೆಂಗೆ ಹಿಡೀತು ಇವ್ರಿಗೆ ಅಂತ. ಅವ್ರು ಬೇಸಿಕಲಿ ಅವ್ರನ್ನ ನಾ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಂದರೆ, ಒಂದು ಅವ್ರ ಮಗಳು ನನ್ನ ಕಡೆ ಕಲಿತಾಳೆ, ಗುಂಜಾ ಅಂತೇಳಿ ನಾವು ಪ್ರೀತಿಯಿಂದ ಕರಿತೀವಿ. ಜರ್ಮನಿ ಒಳಗಿದ್ದಾಳೆ, ಚೆನ್ನಾಗಿ ಹಾಡ್ತಾಳೆ, ಹಿಸ್ ಡಾಟರ್. ಆಮೇಲೆ ಇವರು ಮನೆಯೊಳಗೆ ಕಲ್ಕತ್ತಾ, ಬೇಸಿಕಲಿ ಹಿ ಬಿಲಾಂಗ್ಸ್ ಟು ಕಲ್ಕತ್ತಾ. ಮನೆಯೊಳಗೆ ಎಲ್ಲರೂ ಎವ್ರಿಬಡಿ ಇಸ್ ಅ ಗ್ರೇಟ್ ಮ್ಯೂಸಿಕ್ ಲವರ್. ಅಂದರೆ ಎಲ್ಲ ಮನೆಗಳ ಕಾರ್ಯಕ್ರಮ ಆಗೋದು, ಉಸ್ತಾದಗಳನ್ನು ಕೇಳೋದು, ಪಂಡಿತರ ಗಾನ ಕೇಳೋದು, ಸಿತಾರ್ ಇರ್ಬೋದು, ಹೋಕಲ್ ಇರ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ಘರಾನ, ಇರ್ರೆಸ್ಪೆಕ್ಟಿವ್ ಸ್ಟೈಲ್ ಆಫ್ ಸಿಂಗಿಂಗ್, ಇವರು ಇಡೀ ಮನೆತನನೇ ಆ ಸಂಗೀತ ಕೇಳೋದು ಒಂದು ಹುಚ್ಚು ಇವರಿಗೆ. ಎಕ್ಸೆಪ್ಟ್ ಮೈ ಫ್ರೆಂಡ್ ಮಿಸ್ಟರ್ ಮಿತ್ರ, he used to hate classical music because everybody goes and listen the same thing. He is a great cricket lover. So he has a ball and bat, nobody is to ball him, he has a bat. Or you want a ball, there is no batsman. So he is a great lover of cricket. But he was just hating classical music. And how he, because he can explain better than me. His cousin's sister, by forcibly took him into one day, Dover Lane, it's a big conference, since 100 years it is taking place. He went to concert and he listened to one or two artists. He got so much bored. And audience they have closed the eyes and they are not, moving. They are sitting like any murti. Onthara idol kotang kootbittidare. Maitra is what the hell is they are singing and they are aankh band ke chup baitha hai kya? It is totally boring. He is observing sometimes the artist, sometimes the audience. He is getting inside too much boring. Why people are thousands of, in Dover Lane, thousands of people will sit and listen. And why these people are sitting listening? And because it's all night and it went on the late night. And last but one artist was Dr. Gangubai Hangal. When he listened to Gangubai Hangal, and now it is a result of his collection of records and his knowledge in music. After listening to Gangubai, Gangubai Hangal, he had a wrong notion that those who sings, everybody's voice should be like Lata Mangeshkar or Asha Bhosle or any singer's voice, meant it should be and must be very, very, very soothing and very impressive. But when he heard Gangubai Hangal, Gangubai Hangal voice, little bit of horsing, just little bit masculine. And when he started Gangubai Hangal listening his concert in Dover Lane, and by the end of the concert, he became the ardent classical music lover of Hindustani music lover. And ಮನುಷ್ಯನ ಒಂದು ಲೈಫಲ್ಲಿ ಹೇಗೆ ಚೇಂಜಸ್ ಬರುತ್ತೆ ಅಂತ. ಬೆಳತನಕ ಸಂಗೀತ ಕೇಳಿದ್ದಾರೆ, ದೊಡ್ಡವರು ಹಾಡಿದ್ದಾರೆ, ಅಲ್ಲಿ ಎಲ್ಲ ಅವರು ಹೆಸರಾಂತ ಕಲಾವಿದರು ಹಾಡಿದ್ದಾರೆ. ಬಟ್ ಆಫ್ಟರ್ ಲಿಸ್ನಿಂಗ್ ಟು ದಿಸ್ ವುಮನ್ ಹ್ಯಾಸ್ ನೋ ವೆರಿ ಎಕ್ಸಲೆಂಟ್ ವಾಯ್ಸ್, ಬಟ್ ಇನ್ಸ್ಕಾ ಸೂರ್ ಕಾ ತಾಕತ್, ಎಂಥೂಸಿಯಾಸಮ್, ಪ್ರೆಸೆಂಟೇಷನ್, ಕರೇಜ್. ಕೆಲವ್ರು ನಮ್ಗೆ ನೋಡಿ ಹಾಡೋ ಮುಂದೆ ಒಂದು ಚೂರು ದನಿ ಕೊರಕ್ಕಂದ್ರೆ ಇನ್ಸಲ್ಟ್ ಆಗಿ ಬೆವರು ಬರ್ಲಿಕ್ಕೆ ಹತ್ತದ ನಮಗೆ. ಆದ್ರೆ ಗಂಗೂಬಾಯಿ ಅವ್ರಿಗೆ ಹಂಗೆ ಆಗ್ತಿದ್ದಿಲ್ಲ. ಅವರ ಧೈರ್ಯದಿಂದ, ಅವರ ಒಂದು ಆಸಕ್ತಿಯಿಂದ, ಒಂದು ತಪಶ್ಚರ್ಯದಿಂದ ಬಂದಂಥ. ಅದಕ್ಕೆ ನಾವು ಯಾರಾದರೂ ಸಂಗೀತ ಹಾಡಲಿಕ್ಕೆ ಭಾಳ ಒಳ್ಳೆಯ ಧ್ವನಿ ಇರಬೇಕು. ಚೂರು ಹೆಚ್ಕೊಂಡು ಧ್ವನಿ ಆದರೆ ಅವ್ರು ಸತಾರರ ಬಾರಿಸ್ಲಿ, ಸರೋದ್ ಬಾರಿಸ್ಲಿ,
ಹೋಕಲ್ ತೊಗೋಬಾರ್ದು ಅಂತ. ಅಂದರೆ ಹೋಕಲಿಸ್ಟ್ಗೆ ಧ್ವನಿ ಚೆನ್ನಾಗಿರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಮೀಡಿಯಮ್ ವಾಯ್ಸ್ ಇದ್ದರೂ ಕೂಡ ಅದನ್ನು ಒಂದು ಸಂಗೀತಕ್ಕೆ ಉಪಯೋಗ ಬೀಳೋ ಹಾಗೆ ಯೂಸ್ಫುಲ್ ವಾಯ್ಸ್ ಟು ಮ್ಯೂಸಿಕ್ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಅಂಬುವಂಥದ್ದನ್ನು ನಮ್ಮ ಗಂಗೂಬಾಯಿ ಹಾನ್ಗಲ್ ಅವರು ತೋರಿಸ್ಕೊಟ್ಟಿದ್ದಾರೆ. ಆಫ್ಟರ್ ಲಿಸನ್ ಟು ಗಂಗೂಬಾಯಿ ಆ್ಯಂಡ್ he then entered the music field when he is engaged. Then since 50 years he has visited most of the artists in Calcutta, Delhi, Varanasi, wherever artists come, and he has collected the very precious recordings and he is listening every day in his house in Calcutta. So ನಾವು ನನ್ನ ಬೆಳ್ತನಕ ಕೇಳಿದ ಮೇಲೆ ನನಗನ್ನಿಸ್ತು, ನಾನೊಬ್ಬನೇ ಇದರ ಸಮಿ ತೊಗೊಂಡು ಇದನ್ನು ಹೋಗಿ ಭಾಳ ಆದ್ರೆ ಹೇಳ್ಬೋದು ಅವ್ನಿಗೆ ಏನು ರೆಕಾರ್ಡಿಂಗ್ ಇದೆ ರೀ, ಅದ್ಭುತವಾಗಿದೆ ಅಂತ ಹೇಳಿದ್ರೆ ಸಂಗೀತ ಗೊತ್ತಾಗಲ್ಲ. ಎಲ್ಲರಿಗೂ ಆಶ್ಚರ್ಯ ಅನಿಸುತ್ತೆ. ತೊರವಿಯವರು ಗುರುರಾವ್ ದೇಶಪಾಂಡೆ ಸಂಗೀತ ಸಮಿತಿ ಆಲ್ ನೈಟ್ ಆರ್ಗನೈಸ್ ಮಾಡ್ತಾರೆ, ಮಲ್ಲಾರ್ ಫೆಸ್ಟಿವಲ್ ಮಾಡ್ತಾರೆ, ಧಾರವಾಡ ಫೆಸ್ಟಿವಲ್ ಮಾಡ್ತಾರೆ, ಸೋ ಮೆನಿ ಫೆಸ್ಟಿವಲ್. ಈ ಹುಚ್ಚು ಯಾಕೆ ಹಿಡಿತು ಅಂತ 3 ದಿವಸ ಹುಡುಗಾಡಿ ಏನು ಕೇಳೋದಿರ್ತದ್ರಿ ಸಂಗೀತ ಅಂತ. ಯಾಕ್ರಿ ಮುದ್ದಮ್ಮವನವ್ರೆ, 3 ದಿವಸ ಏನು ಕೇಳೋದಿರ್ತದ? ಅದೇನೋ ತೊರವಿಯವ್ರಿಗೊಂದು ಹುಚ್ಚು ಅನ್ನೋವಂಥ ಇದು ಈ ಪ್ರೋಗ್ರಾಮ್. ನೀವು ಒಂದೊಂದು ಇವತ್ತು ಇವೇನು ಗಾಣೆ ಕೇಳ್ತೀರಿ ಅದು ಎಷ್ಟು ತಿಳಿತದೋ ತಿಳ್ಕೊಳಕ್ಕಾಗಲಿಲ್ಲ ಅಂದ್ರೆ ಕೇಳಿ ಆನಂದಬೇಡಿ. ಅದರೊಳಗೆ ಏನಾದರೂ ನಿಮಗೆ ಅನ್ನಿಸ್ತದೆ ಅಂದರೆ ನಾವು ಕ್ವಶನ್ ಕೇಳ್ಬೋದು. ಬಿ ಆ್ಯಕ್ಟಿವ್ ಎಂಥೂಸಿಯಾಸ್ಟಿಕ್. ಇದು ಈ ಪ್ರೋಗ್ರಾಮ್ ಅಂತೂ ಅಲ್ಲ, ಇಟ್ಸ್ ಎ ಗೆಟ್ ಟುಗೆದರ್ ದಿಸ್ ಥಿಂಗ್. 3 ದಿವಸ ಆರ್ಗನೈಸ್ ಮಾಡಿದ್ದು, ಕೆಲವ್ರಿಗೆ 3 ದಿವಸ ಬರ್ತಾರೆ, ಕೆಲವರು 2 ದಿವಸ ಬರ್ತಾರೆ. ಏನಂದರೆ ಹಳೆ ರೆಕಾರ್ಡಿಂಗ್ನಲ್ಲಿ ಏನಿದೆ ಅಂತ, ಮುಖ್ಯವಾಗಿ ಎಸ್ಪೆಷಲಿ ತವಾಯಿಫ್ ಇದರಲ್ಲಿ ಕೋಠಿಯಲ್ಲಿ ಏನು ಸಂಗೀತ ಇತ್ತು. ಈಗ ನಾವು ಏನು ಮಾಡ್ತೇವೆ ಅಂದರೆ ಈಗಿನ ಜಗತ್ತಿನಲ್ಲಿ ಹಾಡೋರು ಎಂಬುದು ಹೆಣ್ಣಾಗಲಿ ಗಂಡಾಗಲಿ ಅವ್ರಿಗೆ ಒಳ್ಳೆ ಸ್ಥಾನಮಾನ ಇವಾಗಿದೆ. ಹಳೆ ಕಾಲಕ್ಕೆ ಅದು ಇರಲಿಲ್ಲ. ಹೆಣ್ಮಕ್ಕಳು ಹಾಡ್ತಾರೆ ಅಂದರೆ ಅವ್ರನ್ನ ಯಾರು ಮುಖ ನೋಡ್ತಿರಲಿಲ್ಲ. ಅಕಸ್ಮಾತ್ ಹಾಡೋರು ಅಂದ್ರೆ ಒಂದು 10 ಫುಟ್ ದೂರ ಅಡ್ಡಾಡೋ ಕಾಲ ಅದು. ಅಂಥ ತವಾಯಿಫ್ ಇವನು ಕೋಠಿಯಲ್ಲಿ ಕೆಲವು ಸಂಗೀತಗಾರ ಹಾಡಿದ್ದಾರೆ ಲೇಡೀಸ್ ಇದ್ರ ಕಾಲಕ್ಕೆ. ಆ ಅದ್ಭುತವಾದ ಸಂಗೀತ ನೋಡಿದರೆ ನಮಗೊಂದೇ ಒಂದು ಅನ್ನಿಸ್ತು, ಇವರಿಗೆ ವಾಟ್ ವಾಸ್ ದ ಎಂಥ್ಯೂಸಿಯಾಸಮ್, ವಾಟ್ ವಾಸ್ ದರ್ ಕಮಿಟ್ಮೆಂಟ್, ವೈ ದೇರ್ ಮ್ಯೂಸಿಕ್ ಈಸ್ ಸೋ ಹೈ, ಹೂ ಟಾಟ್ ದೆಮ್, ವೈ ದೇ ಲರ್ನ್ಟ್ ಮ್ಯೂಸಿಕ್. ಅದನ್ನು ನೋಡಿ ಈಗ ನಮಗೆ ಒಂದು ಸ್ವಲ್ಪ ನಮ್ಮ ಹುಡುಗ ಸಂಗೀತ ಕಲೀಲಿಕ್ಕೆ ಹತ್ತಾನ ಅಂದ್ರೆ ಅವತ್ತು ನೆರು ಶರ್ಟ್ ಶುರು ಆಗುತ್ತೆ. ಅವ್ರಿಗೆ ಬಾಲ ಪ್ರತಿಭೆಯನ್ನು ಶುರು ಮಾಡ್ತೀವಿ, ಚೈಲ್ಡ್ ಪ್ರೊಡಜಿಯನ್ನು ಶುರು ಮಾಡ್ತೀವಿ, ಏನೇನೋ ಮಾಡಿ ಆ ಹುಡುಗನ್ಕಿಂತ ಹುಡುಗಿಕ್ಕಿಂತ ತಂದೆ ತಾಯಿ ಇಡೀ ಎಲ್ಲ ಕಡೆ ಅಡ್ಡಾಡಿ ನಮ್ಮ ಹುಡುಗನ ಪ್ರೋಗ್ರಾಮ್ ಮಾಡಿಸ್ರಿ, ನಮ್ಮ ಹುಡುಗರು ಮಾಡಿ. ಇವೆಲ್ಲ ಈಗಿನ ಕಾಲ. ನಮಗೊಂದೇನೋ ಚೆನ್ನಾಗಿ ಹಾಡ್ತೀವಿ ಅಂದ್ರೆ 100 ಮಂದಿ ಬಂದು ಹೇಳಬೇಕು, ಪೇಪರ್ನಾಗ ಹೆಸರು ಇರಬೇಕು, ಪೇಪರ್ನಾಗ ಫೋಟೋ ಬರಬೇಕು. ಅದರಂತೆ ಇಂಡಿಯಾದೊಳಗೆ ಹಾಡೋಕ್ಕಿಂತ ನಾ ಅಮೇರಿಕಕ್ಕೆ ಹೋಗಿ ಹಾಡಬೇಕು. ಆ ಏರೋಪ್ಲೇನ್ ಟ್ರಾವೆಲಿಂಗು, ಅವಾರ್ಡ್ಸು, ಈಗಿನ ಒಂದು ಸಂಗೀತದ ಒಂದು ಎಕ್ಸ್ಪೆಕ್ಟೇಷನ್ ಹಾಗಿದೆ. ಆಗಿನ ಕಾಲಕ್ಕೆ ಆ ತವಾಯಿಫಲ್ಲಿ ಹಾಡ್ತಕ್ಕಂಥ ಹೆಣ್ಮಕ್ಕಳಿಗೆ ಹಗಲೊತ್ತು ಅವ್ರು ಹೊರಗೆ ಬಂದರೆ ಯಾರು ಮುಸುಗು ಹಾಕೋತಿರು, ಯಾರು ಅವ್ರು ನೋಡ್ತಿರಲಿಲ್ಲ. ದೇರ್ ಬಿಸ್ನೆಸ್ ಇಸ್ ಟು ಜಸ್ಟ್ ಎಂಟರ್ಟೈನ್ ದ ಗೆಸ್ಟ್ ಇನ್ ದ ಈವ್ನಿಂಗ್ ಹೂ ಕಮ್ ಟು ದ ಕೋಠಿ. ಬಟ್ ದ ಕ್ವಾಲಿಟಿ ಆಫ್ ದರ್ ಮ್ಯೂಸಿಕ್, ಅವ್ರಿಗೊಂದು ಸೆನ್ಸ್ ಆಫ್ ಮ್ಯೂಸಿಕ್ ಅದು ಎಷ್ಟು ಡೀಪ್ ಇತ್ತು ಅಂತಂದರೆ ಅಲ್ಲಿ ದೋ ದೇ ಹ್ಯಾಡ್ ನೋ ಅಪಾರ್ಚುನಿಟಿ ಟು ಸಿಂಗ್ ಇನ್ ದ ಪಬ್ಲಿಕ್. ಅವಾಗೇನು ಎಷ್ಟೋ ಕಡೆ ನಾವು ಕೇಳ್ತೀವಿ, ಮೆನಿ ಮೆನ್ ಆರ್ಟಿಸ್ಟ್ ಲರ್ನ್ಡ್ ಫ್ರಾಮ್ ದಿಸ್ ತವಾಯಿಫ್. They became a greatest artist because they used to get a platform in the public, but not Tawaif. But Guru ಯಾರು Tawaif. ಅಂಥ ಕೆಲವು ಸಂಗೀತಗಳನ್ನು ನಾನು ಇವರ ಲಿಸ್ಟ್ನಲ್ಲಿ ನೋಡಿದ್ದೇನೆ. ಇವಾಗ ಯಾರು ಇನ್ನೊಂದು ಸ್ಪೆಷಾಲಿಟಿ ಆಗಿನ ಒಂದು ವಾತ ಮಾಡಿ ಹೇಳಬೇಕು ಅಂದರೆ, ನಾವೀಗ ಗ್ವಾಲಿಯರ್ ಘರಾಣ ಅಂತ ಹೇಳ್ತೀವಿ, ಆಗ್ರಾ ಘರಾಣ ಅಂತ ಹೇಳ್ತೀವಿ, ಕಿರಾಣ ಘರಾಣ ಅಂತ ಹೇಳ್ತೀವಿ. ಆವಾಗ ಘರಾಣೆ ಹೆಸರೇ ಇದ್ದಿದ್ದಿಲ್ಲ. ಆವಾಗ ಈ ಆಗಿನ ಕಾಲಕ್ಕೆ 1900 ಕಾಲಕ್ಕೆ ಎಲ್ಲರೂ ಒಬ್ಬರು ಫಯಾಜ್ ಖಾನ್ ಅಂಥವ್ರು, ಅಬ್ದುಲ್ ಕರೀಂ ಖಾನ್ ಅಂಥವ್ರು, ಅವರು ನಭೂತ ನಭವಿಷ್ಯತಿ ಅಂಥ ಕಾಲರು ಹುಟ್ಟಿ ಒಂದೊಂದು ಗಾಯಕಿಯನ್ನು ಡೆವಲಪ್ಮೆಂಟ್ ಮಾಡಿದರು. ಅವರು ದೇ ಲರ್ನ್ ಫ್ರಾಮ್ ಅವ್ರಿಗಿಂತ ಹಿಂದಿದ್ದ ಗವಾಯಿಗಳ ಹತ್ರ. ಆಮೇಲೆ ಅದಕ್ಕೆ ನಾವು ಗ್ವಾಲಿಯರ್ ಘರಾಣ ಅಂತೀವಿ, ಕಿರಾಣ ಅಂತೀವಿ, ಪತಿಯಾಲ ಅಂತೀವಿ, ಭಿಂಡಿ ಬಜಾರ್ ಘರಾಣ ಅಂತೀವಿ. ಇದು ಘರಾಣೆಗಳು ಬೇಕಾದಷ್ಟು ಆಮೇಲೆ ಶುರುವಾಯಿತು. ಆದರೆ ಆ ತವಾಯಿಫ್ ಕಡೆ ಕಲ್ತಂಥ ಮೆನ್ ಆರ್ಟಿಸ್ಟ್ ಆಗಲಿ ಅಥವಾ ತವಾಯಿಫ್ ಸಂಗೀತ ಕೇಳಿದರೆ ಅವ್ರ ಸಂಗೀತ ಇಷ್ಟು ಉನ್ನತ ಮಟ್ಟದ ಸಂಗೀತ ಇತ್ತು. ಅವ್ರಿಗೆ ಯಾವ ಎನ್ಕರೇಜ್ಮೆಂಟು ಇಲ್ಲ, ನೋ ಅವಾರ್ಡ್ಸ್, ನೋ ಏರ್ ಟ್ರಾವೆಲ್, ನೋ ಫಾರಿನ್ ಕಂಟ್ರಿ ವಿಸಿಟ್, ನೋ ಎನಿ ಪಬ್ಲಿಕ್ನಾಗ ಅವ್ರ ಫೋಟೋ ಬರೋಂಗೆಲ್ಲ ಹೆಸರಿಲ್ಲ. ಯಾಕೆ ಅವರು ಆ ಸಂಗೀತವನ್ನು ಅಷ್ಟು ಕಷ್ಟಪಟ್ಟು ಕಲ್ತು ಮ್ಯಾಲ್ಕೆ ಒಯ್ದರು ಅಂತ. ಏನು ಅವ್ರ ಗುರುಗಳ ಕಾರಣೋ ಅಥವಾ ಅವ್ರ ಹೆಡ್ ತವಾಯಿಫ್ ಕಾರಣೋ. ನಾವು ಇನ್ನೊಂದು ವಿಶೇಷವಾಗಿ ನೋಡಿದರೆ
ಈ ತವಾಯಿಫ್ ಏನು ಹಾಡ್ತಾ ಇದ್ರು ಕ್ವಾಲಿಟಿ ಆಫ್ ಮ್ಯೂಸಿಕ್ಕಿಗೆ, ಮೋಸ್ಟ್ ಆಫ್ ದೆಮ್ ಲರ್ನ್ ಫ್ರಮ್ ಸಾರಂಗಿವಾಲ. ಅನಂತರ ಸಾರಂಗಿ, ಉತ್ತಮ ಸಾರಂಗಿ ಕಲಾವಿದರು ಆ್ಯಕ್ಚುಲಿ ಅವರ ಗುರುಗಳಾಗಿದ್ದರು. ದೇ ಬಿಕೇಮ್ ದ ಗುರು ಆಫ್ ತವಾಯಿಫ್. ಇದೆಲ್ಲ ನಾನು ಇವ್ರ ಬಾಯಿಲಿಂದನೇ ಕೇಳಿದ್ದು, ನಾನು ತಿಳ್ಕೊಂಡದ್ದು. ಇದನ್ನೆಲ್ಲ ನಾನು 4-5 ದಿವಸ ಕೇಳಿ ನಮ್ಮ ಬೆಂಗಳೂರಲ್ಲಿ ಇವ್ರನ್ನ ಕರೆಸಿಬಿಟ್ಟು 4 ಮಾತಾಡ್ಸೋಣ ಅಂತ. ಯಾಕಂದ್ರೆ ನಮಗೆ ಹಳೆಯದು ಏನಾಗಿದೆ, ಈಗ ಒಂದು ನಮ್ಮ ಲಲಿತ್ ಜಯವರಂಥ ರಾಷ್ಟ್ರದ ಅತ್ಯುನ್ನತ ಕಲಾವಿದರವರು, ಅವರು ನಾವು ಮಾತಾಡ್ತಾ ಇರ್ತೀವಿ. ಹಳೆಯ ಸಂಗೀತ, ಹೊಸ ಸಂಗೀತ, ಮುಂದೆ ಬರೋ ಸಂಗೀತ ಎಷ್ಟು ಡಿಫರೆನ್ಸ್ ಇದೆ ಅಂತಂದರೆ ನಾವು ಹಳೆಯದನ್ನು ತುಂಬ ಮರಿತಾ ಇದ್ದೀವಿ. ಇವತ್ತು ನಿನ್ನೆ ನಾ ಕೇಳ್ತಾ ಇದ್ದೆ, ನಾರಾಯಣ ರಾವ್ ವ್ಯಾಸರವ್ರದ್ದು ಮಾಲ್ಕಾಮ್ಸ್ ಕೇಳ್ತಾ ಇದ್ದ, ನೀರ ಭರನ ಕೈಸೈ ಚಲಿ ಜಾತವು ಅಂತ. 3 ನಿಮಿಷದಲ್ಲಿ ಸೂರು ಮಾಡಿದ್ದಾರೆ ಮಾಲ್ಕಾಮ್ಸನ್ನು, 3 ನಿಮಿಷದಲ್ಲಿ. ಮತ್ತು ಇನ್ನೊಂದು ಆವಾಗ ಆಗಿನ ಕಲಾಕಾರರಿಗೆ ಅಂಥ ಒಂದು ಯಾವ ಎನ್ಕರೇಜ್ಮೆಂಟ್ ಇಲ್ಲ. ಇವನ್ ಟುಡೇ ಐ ಕೇಮ್ ಟು ನೋ, ಇವನ್ 1.5 minutes recording was there. Can you believe? Only 1.5 recording. The space was that only. ಅದಕ್ಕೆ ಅಲ್ಲಿ ಅದಕ್ಕೂ ಹೆಚ್ಚು ಹಾಡಲಿಕ್ಕೆ ಜಾಗನೇ ಇಲ್ಲ. ಆವಾಗೇನು ರೆಕಾರ್ಡಿಂಗ್ ಸಿಸ್ಟಮು ಅಂಥ ವಿಚಿತ್ರ ಸಿಸ್ಟಮು. ಆವಾಗೆಲ್ಲ ಎದ್ದು ನಿಂತುಕೊಂಡು ಹಾಡಬೇಕಾಗ್ತಿತ್ತು. ಪೀಪಲ್ ಈಸ್ ಟು ಸ್ಟ್ಯಾಂಡ್ ಆ್ಯಂಡ್ ರೆಕಾರ್ಡ್, ನಾಟ್ ಸಿಟ್ಟಿಂಗ್. ಅಲ್ಲಿ ಇವ್ರ ಬಾಯಲ್ಲೇ ಕೇಳಿದ್ದು, ಅವ್ರಿಗೆ ವಾಲ್ಯೂಮ್ ಕಂಟ್ರೋಲ್ ಹೆಂಗೆ ಮಾಡ್ತಿದ್ವಿ ಅಂತಂದರೆ ಎದ್ದು ನಿಂತ್ಕೊಂಡು ಹಾಡ್ತಿದ್ರು ರೆಕಾರ್ಡಿಂಗ್ ಮಾಡುವಾಗ. ಅಲ್ಲಿ ಒಬ್ಬ ಗರ್ದನ್ ಪಕಡ್ನೆ ವಾಲ ಅಂತ ಇರ್ತಿದ್ದ, ಕುತ್ತಿಗೆ ಹಿಡಿಯೋ ಅಂತ ಅವನ ಹೆಸರು. ಅವ ಹಾಡೋರ ಜೊತೆಗೇ ಇರ್ತಿದ್ದವ. ವಾಲ್ಯೂಮ್ ಜಾಸ್ತಿ ಆಯಿತು, ಅವ್ರನ್ನ ಹಿಂದೆ ಎಳ್ಕೋಬೇಕು, ವಾಲ್ಯೂಮ್ ಬೇಕು ಅಂದ್ರೆ ಮುಂದೆ ಸರಿಸ್ಬೇಕು. ಅದಕ್ಕೆ ಅವನಿಗೆ ಗರ್ದನ್ ಪಕಡ್ನೆ ವಾಲ ಅಂತಲೇ ಹೆಸರಿತ್ತು. ಇಂಥ ಒಂದು ರಾ ಕಂಡೀಷನಲ್ಲಿ ಆವಾಗಿನ ಬ್ರಿಟಿಷ್ ಗೌರ್ಮೆಂಟ್ ಆಗಲಿ ಅಥವಾ ಜರ್ಮನ್ ಇವರಾಗಲಿ ಅಥವಾ ನಮ್ಮ ಇಂಡಿಯಾದ ಒಳ್ಳೆ ಕ್ಲಾಸಿಕಲ್ ಕೇಳೋರಾಗಲಿ ಇಂಥ ಕಲಾವಿದರನ್ನು ಗುರುತಿಸಿ ದೇ ಐಡೆಂಟಿಫೈಯಿಂಗ್ ಸಚ್ ಅ ಗ್ರೇಟ್ ಆರ್ಟಿಸ್ಟ್, ಅವರು ರಿಕಾರ್ಡ್ಸ್ ಮಾಡಿ ಜರ್ಮನಿಗೆ ಹೋಗಿ ರಿಕಾರ್ಡ್ ಆಗಿ ಬರ್ತಿದ್ವು. ಅಂಥ ಉತ್ತಮ ಕಲಾವಿದರ ಸಂಗೀತವನ್ನು ನಾವು ಹೆಂಗೋ ಏನೇನೋ ಚೇಂಜ್ ಆಗಿದೆ. ಎಸ್ಪೆಷಲಿ 1950, 60, 65 ಆದಮೇಲೆ ಸಂಗೀತ ಬಹಳ ಚೇಂಜ್ ಆಗಿದೆ. ಅದು ಎಂಟರ್ಟೈನ್ಮೆಂಟ್ ಸಲುವಾಗಿರ್ಬೋದು ಅಥವಾ ದುಡ್ಡಿನ ಸಲುವಾಗಿರ್ಬೋದು. ಈಗ ನಾವು ಹಳೆಯದ ಒಂದು ಸಂಗೀತದ ಒಂದು ಚಿತ್ರ ನೋಡಿದರೆ ಎವ್ರಿಥಿಂಗ್ ಬೇಸ್ಡ್ ಆನ್ ದಿ ಧ್ರುಪದ್ ಧಮಾರ್. ಧ್ರುಪದಿಯಾ ವಾಸ್ ದ ಮೇನ್ ಸಿಂಗರ್ ಎವ್ರಿವೇರ್. ಆ ಧ್ರುಪದನ್ನು ಹೆಚ್ಚು ಕಡಿಮೆ ಮಾಡಿ 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 ಮಾರ್ಕೆಟ್ ದೃಷ್ಟಿಯಿಂದ, ಹೆಸರಾಗಲಿಕ್ಕೆ ದೃಷ್ಟಿಯಿಂದ ಅಥವಾ ದುಡ್ಡು ಗಳಿಸೋ ದೃಷ್ಟಿಯಿಂದ, ಎಕ್ಸಿಸ್ಟೆನ್ಸ್ ದೃಷ್ಟಿಯಿಂದ ಚಲೋ ಧ್ರುಪದ್ ಹಾಡೋರು ಕೂಡ ಖಯಾಲ್ ಸಿಸ್ಟಮ್ಗೆ ಹೇಳಿದ್ದಾರೆ. ಖಯಾಲ್ ಸಿಸ್ಟಮ್ ಕೆಟ್ಟ ಅಂತ ಹೇಳ್ತಾ ಇಲ್ಲ, ಬಟ್ ಇದಕ್ಕೆ ಧ್ರುಪದ್ ವಾಸ್ ದ ಮೇನ್ ಸೋರ್ಸ್ ಫಾರ್ ದಿ ಟುಡೇಸ್ ಖಯಾಲ್ ಗಾಯಕಿ. Drupad, they used to sing in a closed this thing where really people have interest, understand Drupad. When it comes to market, they used to sing the khayal. Same artist. So Drupad was such a great this thing. There are so many gharanas in Drupads like that. So ಆ ಧ್ರುಪದಿಂದ ನಾವು ಕೆಳಗಿಳಿತಾ ಇದ್ದೀವಿ, ಖಯಾಲಕ್ಕೆ ಇಳಿದೀವಿ. ನನಗಿಷ್ಟ ಹೆದರಿಕೆ ಬರ್ತದೆ, ಇನ್ನೊಂದು 50 ವರ್ಷಕ್ಕೆ ಖಯಾಲ್ ಸಿಸ್ಟಮ್ ಹೋಗಿ ಗಜಲ್ ಸಿಸ್ಟಮ್ ಮಾತ್ರ ಉಳಿತದೆ. ಇದು ಹಿಂಗೆ ನಾವು ಬಿಟ್ಕೋತ ಹೋದ್ವಿ ಅಂದರೆ, ಹಳೆಯ ಸಂಗೀತವನ್ನು ಮರ್ಕೋತ ಹೋದ್ವಿ ಅಂದರೆ ಆಮೇಲೆ ವಿಳಂಬಿತ್ತು ಯಾವ ಉಳಿದಿಲ್ಲ. ಅವಾಗ ನಾವು ಮೇ ಕಮ್ ಡೌನ್ ಟು ದ ಲೆವೆಲ್ ಆಫ್ ಓನ್ಲಿ ಗಜಲ್ ಸಿಂಗಿಂಗ್. ಇವನ್ ಠುಮ್ರಿ ವಿಲ್ ನಾಟ್ ಬಿ ದೇರ್. ಸೊ ವಿ ಹ್ಯಾವ್, ಅಕಾರ್ಡಿಂಗ್ ಟು ಮೈ ಪರ್ಸನಲ್ ಒಪಿನಿಯನ್, ವಿ ಹ್ಯಾವ್ ಲಾಸ್ಟ್ ಟೂ ಮಚ್. ಇವತ್ತು ನಾವು ಈಗ ಇಷ್ಟು ಜನ ಕೂತ್ಕೊಂಡು ಕೇಳೋದು ಯಾಕೆ ಬಂದು ಅಂದರೆ, ಏನು ಕಳ್ಕೊಂಡಿದ್ದೀವಿ ಅಂತ. ಯಾಕೆ ಕಳ್ಕೊಂಡ್ವಿ ಇಂಥ ಒಂದು ಒಳ್ಳೆಯ ಸಂಗೀತವನ್ನು ನಾವು ಯಾಕೆ ಕಳ್ಕೊಂಡ್ವಿ ಅಂತ. ನಮ್ಮಲ್ಲಿ ಪ್ರಯತ್ನ ಕಡಿಮೆ ಇದೆಯೋ, ಅಥವಾ ಗುರುಗಳು ಕಡಿಮೆ ಇದ್ದಾರೋ, ಅಥವಾ ಗುರುಗಳ ಸರಿ ಇಲ್ವೋ, ಅಥವಾ ಶಿಷ್ಯ ಸರಿ ಇಲ್ವೋ, ಮೆಹನತ್ ಮಾಡಲಿಕ್ಕೆ ಟೈಮ್ ಇಲ್ವೋ, ಅಥವಾ ನಾವು ಮ್ಯೂಸಿಕ್ ಟೇಕನ್ ಆ್ಯಸ್ ಎ ಎಡಿಷನ್. ನಮ್ಮ ಹುಡುಗ ಕಲಿತಾನೆ, ಕುದುರೆ ಓಡಿಸ್ತಾನೆ, ಆಮೇಲೆ ಸಂಗೀತ ಕಲಿತಾನೆ, ಡಾನ್ಸು ಕಲಿತಾನೆ, ಕರ್ನಾಟಕ ಕಲಿತಾನೆ, ಹಿಂದೂಸ್ತಾನಿನೂ ಕಲಿತಾನೆ. ತಗೊಳ್ರಿ, ಅದರಾಗೆ ಈ ಲಿಮಿಟೇ ಇಲ್ಲ. ಬೆಳಗ್ಗೆ ಕರ್ನಾಟಕ ಕ್ಲಾಸಿಗೆ ಹೋಗ್ತಾನೆ, ಸಂಜೆ ಮುಂದೆ ಹಿಂದೂಸ್ತಾನಿ ಹೋಗ್ತಾನೋ ಅಂಥ ಕಾಲ ಬಂದಿದೆ. ಯಾಕಂದ್ರೆ ಪೀಪಲ್ ಹ್ಯಾವ್ ಮನಿ, ದೇ ಕ್ಯಾನ್ ಬೈ ಗುರೂಸ್, ದೇ ಥಿಂಕ್ ದಟ್ ದೇ ಕ್ಯಾನ್ ಬೈ ಎನಿಥಿಂಗ್. ಬಟ್ ಇದರಿಂದ ಯಾವ ಸಂಗೀತಕ್ಕೂ ಫ್ಯೂಚರ್ ಭಾಳ ಕಡಿಮೆ. ಅದಕ್ಕೆ ನಾವು ಇವತ್ತಿನ ಹಳೆಯ ಸಂಗೀತ ಹೇಗಿತ್ತು ಅದನ್ನು ನಮಗೆಷ್ಟೋ ಜನಗಳಿಗೆ ಅರ್ಥ ಆಗಲಿಕ್ಕೆ, ಯಾಕಂದರೆ 78 RPM ಅದು.
ಅಲ್ಲಿ ಸ್ಪೀಡ್ ವೇರಿಯೇಷನ್ ಇರುತ್ತೆ. ಇವ್ರು ಹೇಳಿದರು ಎಷ್ಟು ಅವರ ಸಂಗೀತ ನಾವು ಕೇಳ್ತೇವೋ ಅಷ್ಟೇ ನಮ್ಮ ಗ್ರೌಂಡ್ ನಾಯ್ಸು ಆಗುತ್ತೆ. ಕರ 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 ಅಂತ ಸಪ್ಪಳ ಆಗುತ್ತೆ. ಈಗ ರೆಕಾರ್ಡ್ ಹಚ್ತೇವಲ್ಲ, ಕರ 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 ಅಂತ ಸಪ್ಪಳ ಆಗ್ಬೋದು, ಬೇಸರ ಬರ್ಬೋದು. ದಯವಿಟ್ಟು ಎಲ್ಲರೂ ಆ ಸಪ್ಪಳವನ್ನು ತೆಗೀರಿ. ಬ್ರೈನ್ನೊಳಗೆ ವಿ ಹ್ಯಾವ್ ಗಾಟ್ ಸಚ್ ಎಕ್ಸಲೆಂಟ್ ಬ್ರೈನ್ ವೇರ್ ಯು ಕ್ಯಾನ್ ಸಿ ಲಿಸನ್ ಓನ್ಲಿ ನಾಯ್ಸ್, ವೇರ್ ಯು ಕ್ಯಾನ್ ಲಿಸನ್ ಓನ್ಲಿ ಮ್ಯೂಸಿಕ್. ಆ ಬ್ರೈನ್ನಲ್ಲಿ ಕೊಟ್ಟಿರ್ತಾನೆ. ಈಗ ಸಿತಾರ್ ಸರೋದು ಎರಡು ಜುಗುಲ್ ಬಂದು ಇದ್ದರೆ ನಮ್ಮ ಬ್ರೈನ್ನಿಂದ ಸಿತಾರ್ ಕೇಳಬೇಕು ಅಂತ ಸಿತಾರ್ ಕೇಳ್ತೀವಿ, ಬರೀ ಸರೋದ್ ಕೇಳಬೇಕಂದ್ರೆ ಸರೋದ್ ಕೇಳ್ತೀವಿ. ಇವನ್ ದೋ ಇಟ್ಸ್ ಜುಗುಲ್ ಬಂದು, ಇವನ್ ದೋ ದೇ ಆರ್ ಪ್ಲೇಯಿಂಗ್ ದ ಸೇಮ್ ಥಿಂಗ್. ಅಷ್ಟು ದೇವರು ನಮಗೆ ಬ್ರೈನ್ಗೆ ತಾಕತ್ತು ಕೊಟ್ಟಿದ್ದಾನೆ. ಸೊ ಇವತ್ತು ಆ ರೆಕಾರ್ಡ್ ತಂದಿದ್ದಾರೆ. ದೇ ಆರ್ ವೆರಿ ಓಲ್ಡ್ ರೆಕಾರ್ಡ್ಸ್. ಅಲ್ಲಿ ಅದರಲ್ಲಿ ಬೇಕಾದಷ್ಟು ನಾಯ್ಸ್ ಬರ್ಬೋದು. ಆ ನಾಯ್ಸನ್ನು ಕಿತ್ತಿ ಡಸ್ಟ್ಬಿನ್ಗೆ ಹಾಕಿ ಯು ಟ್ಯೂನ್ ಟು ದ ಮ್ಯೂಸಿಕ್. And he is the best authoritative person to explain all these things. So thank you very much for all of you. ದಯವಿಟ್ಟು ಇದನ್ನು 3 ದಿವಸ ನಿಮಗೆ ಬೇಕಾದ ಕ್ವಶನ್ ಕೇಳ್ರಿ. ಎನಿ ಕ್ವಶನ್ಸ್ ಇಫ್ ಯು ಫೈಂಡ್ ಯು ಕ್ಯಾನ್ ಆಸ್ಕ್. ನೋ ಕ್ವಶನ್ ವಿಲ್ ಬಿ ಸ್ಟುಪಿಡ್ ಕ್ವಶನ್. ಎವ್ರಿ ಕ್ವಶನ್ಸ್ ಆರ್ ಎಕ್ಸಲೆಂಟ್ ಕ್ವಶನ್ಸ್. ಕೊನೆಗೆ ನೀವು ಹಿಂಗೆ ಯಾಕಿದೆ ಅವ್ರನ್ನೇ ಕೇಳಿಬಿಡ್ರಿ. ಆ ಸಂಗೀತ ಬಿಟ್ಬಿಡಿ ಸಾರ್. ಈಗ ಮೊನ್ನೆ ಯಾರೋ ಒಬ್ಬರು ಹೇಳ್ತಾ ಇದ್ದರು, ಸರ್ ನಮ್ಮದು ಸನಾತನ ಕಲೆ ಉಳಿಸ್ಬೇಕು, ಸನಾತನ ಧರ್ಮವನ್ನು ಉಳಿಸ್ಬೇಕು ಅಂತ. ಅವ್ರು ಉತ್ತರ ಏನು ಕೊಟ್ಟರೆ ಅಂದ್ರೆ, ಸ್ವಾಮಿ ನಿಮ್ಮ ಸನಾತನ ಮೂಲೆಯೊಳಗೆ ಬಿಟ್ಬಿಡಿ, ಈಗಿನ ಜನಗಳಿಗೆ ಏನು ಬೇಕೋ ಅದನ್ನು ಮಾಡ್ತೀರಾ ಹೇಳ್ರಿ, ಐ ವಿಲ್ ಹೆಲ್ಪ್ ಯು ಅಂತ. ಸೊ ಆ ಲೆವೆಲ್ಗೆ ನಾವು ಈಗಿನ ಒಂದು ಮಾರ್ಕೆಟಿಂಗ್ ಸಿಸ್ಟಮ್ ಆಗಿದೆ. ಎವ್ರಿಥಿಂಗ್ ವಿ ವಾಂಟ್ ಟು ಸೆಲ್ ಆ್ಯಂಡ್ ವಿ ವಾಂಟ್ ಟು ಗೆಟ್ ಸಮಥಿಂಗ್ ಔಟ್ ಆಫ್ ದ್ಯಾಟ್. ಸೊ ಅದು ಇಲ್ಲಿ ಈಗ 3 ದಿವಸದಿಂದ ನೀವು ಐ ಥಿಂಕ್ ಯು ಆರ್ ಗೋಯಿಂಗ್ ಟು ಲಿಸನ್ ಮೋರ್ ದೆನ್ ಅಬೌಟ್ 150 78 RPM recordings, whatever possible best. And each recordings you listen and he talks about that. And regarding any tan pattern, alap pattern, lay-kari, presentation of composition, and their and freestyle of singing. And you will understand more when you go on listening for 3 days. And I welcome Mitra also. Right from Kolkata he has come to Bangalore on my request. And 3 days we are all, just like a family member. You can discuss with him, talk to him. And he has got thousands of stories behind. He knows even gharana system or artist and learning process. And he has got about more than about 500 Yaman Kalyan, about 300 Malkans, about 300 Miyaki Todi. Sometimes same composition, but Gaiki style is totally different. All are excellent. So ಈ 3 ದಿವಸನ ಇದು ಈ ಒಂದು ಕಾರ್ಯಾಗಾರದ ಅಥವಾ ವರ್ಕ್ಶಾಪ್ ಅಂದರೆ ಗೆಟ್ ಟುಗೆದರ್ ಸಮಥಿಂಗ್ ಯು ಕಾಲ್ ಇಟ್ ಇಸ್ ಅ ಲಿಸನಿಂಗ್ ಸೆಷನ್. ನೋ ಟೆನ್ಷನ್ ಎಟ್ ಆಲ್. ಅದಕ್ಕೆ ಹಾಡೋರ್ಗೂ ಟೆನ್ಷನ್ ಇಲ್ಲ, ಕೇಳೋರ್ಗೂ ಟೆನ್ಷನ್ ಇಲ್ಲ. ಆರಾಮಾಗಿ how you listen to, how you watch the TV or the cricket match of India, Pakistan or whatever. You just enjoy 3 days. And I will stop here because today is the first day. Tomorrow I will not talk, and after tomorrow also. Today is I have to introduce, I have to talk whatever I felt about that I should express. Now I will request Mr. Mitro to speak about few words, and we are immediately starting the recordings. Thank you very much. I fondly call him Guruji. He's a Guruji of my daughter, but I also call him Guruji. He's a very, I think, impractical person, because you see, he told me that we'll have a session of 3 days, 3 evening or 3 days of all the old gramophone records. I said, how it is possible? Because for 3 continuous days, 7.5 hours, if you are listening to those surface noises, it will be more surface noises than music. He said that, no, I'll be inviting all the musicians and they will definitely. I said, fine, but I am just forewarning you that maybe the Badi Swur of all these 3 days will be the surface noise.